ಗಿಲಿ 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 ಗಿಲಿಯಣ 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 ಏನಣ್ಣ ನಿಂದ ಆಟ ಯಪ್ಪ. ಶಿಟ್, ಇಷ್ಟು ಮೈಂಡ್ ಗೇಮ್ ಇರ್ತೈತೆ ಅನ್ನೋದು ನಮಗೆ ಬಿಗ್ ಬಾಸ್ ಅರ್ಥ ಮಾಡಿಕೊಟ್ಟಿದ್ದ ನೀನು. ನಾವು ಆ್ಯಕ್ಚುಲಿ ಹಿಂದಿ ಬಿಗ್ ಬಾಸ್ ನೋಡ್ತೇವೆ, ಮತ್ತು ಯಾವಾಗ ಟೈಪ್ ಸಿಗ ತೆಲುಗು ನೋಡ್ತೇವೆ, ಕನ್ನಡ ನೋಡೀವಿ. ಒಟ್ಟು ಇನ್ನೂರ್ಗೂ ನಮ್ಗೆ ಒಂದು ಸೆನ್ಸ್, ಒಂದು ಕ್ಲೂ, ಒಂದು ಅದ್ರ ಬಗ್ಗೆ ಏನಾರ ಒಂದು ಬಿಟ್ಟು ಕೊಟ್ಟಿದ್ದು ಬಿಗ್ ಬಾಸ್ ಇಂದು ಏನು ನಮಗೆ ಯಾವ ಲ್ಯಾಂಗ್ವೇಜ್ ಒಳಗೂ ಒಂದು ಸ್ವಲ್ಪ ಕ್ಲೂವ ಬಂದಿಲ್ಲ. ಬಟ್ ಫೈನಲಿ ಗಿಲ್ಲಿ ಸರ್ ಮೇಲೆ ನೋಡಿದ ಮೇಲೆ ಗೊತ್ತಾದ ಬಿಗ್ ಬಾಸ್ ಅಂದ್ರೆ ಏನು, ಬಿಗ್ ಬಾಸ್ಗೂ ಪ್ರಿಪ್ರೇಷನ್ ಇರ್ತೈತಿ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್, ಬಿಗ್ ಬಾಸ್ನ್ಯಾಗ ನೀವು ಟಾಸ್ಕ್ ಗೆದ್ದ ನೀವು ಗೆಲ್ಬೇಕಂತಿಲ್ಲ. ಬಿಗ್ ಬಾಸ್ನ್ಯಾಗ ನೀವು ಕ್ಯಾಪ್ಟನ್ ಅದೀರಿ ಅಂತಂದ್ರೆ ಎಲ್ಲಾರ್ಗೂ ಆಟ ಆಡಿಸ್ಬೇಕಂತೇನಿಲ್ಲ, ಮತ್ತು ಹಿಂಗೆ ನಿಂತು ಎಲ್ಲ ವರ್ಕ್ ಮಾಡಿಸ್ಕೋಬೇಕಂತೇನಿಲ್ಲ, ಬಿಂದಾಸ್ ಆಗಿರ್ಬೋದು ಅಂತಂದು ಹೇಳ್ಕೊಟ್ಟಿದ್ದ ಗಿಲ್ಲಿಯವರು. ಕ್ಯಾಪ್ಟನ್ ಅಂದ್ರೆ ನಾವೇನು ಅನ್ಕೊಂಡಿದ್ವಿ ಫುಲ್ ಜೋಶ ಹಂಗೆ ಮಾಡಿ ಹಿಂಗೆ, ಅದೆಲ್ಲ ಇಲ್ಲ. ಆರಾಮ್ ಟೇಕ್ ಇಟ್ ಈಸಿ. ಬಿಕಾಸ್ ಗಿಲ್ಲಿಯವ್ರಿಗೂ ಗೊತ್ತೈತಿ ಅವ್ರದವ್ರ ಕೆಲಸ ಮಾಡ್ತಾರಂತ, ಅದಕ್ಕೆ ಟೇಕ್ ಇಟ್ ಈಸಿ ಅಂತೇಳಿ ಆರಾಮ್ ಅದಾರ. ಸೊ ಆ ಒಂದು ತಿಳಿ ಗಿಲ್ಲಿ ಸರ್ ಐತಿ. ಆಲ್ ದ ಬೆಸ್ಟ್ ಗಿಲ್ಲಿ ಸರ್. ಭಾಳ ಖುಷಿ ಆಯ್ತು ನಮ್ಗೆ. ನಾವು ಇದೇ ಥರ ಮಾಡ್ಕೊಂತ ವಿಡಿಯೋ ಬಿಗ್ ಬಾಸ್ ಬರ್ಬೇಕನ್ನೋ ಆಸೆನೂ ಐತಿ. ಬಟ್ ಪ್ರಿಪ್ರೇಷನ್ ಮಾತ್ರ ನಿಮ್ಮೊಂದು ಶೋ ನೋಡಿ ಇನ್ನೊಂದ್ಸರಿ ಇದು ಮುಗಿದ ಮೇಲೆ ಇನ್ನೊಂದ್ಸರಿ ನೋಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅನಿಸ್ತೈತೆ ನನಗೆ ಭಾಳ. ಥ್ಯಾಂಕ್ ಯು ಸೊ ಮಚ್ ಗಿಲ್ಲಿ ಸರ್.